ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಕನ್ನಡ ಅಂದ ಕೂಡಲೇ ನೆನಪಾಗುವಂಥದ್ದು ಕರ್ನಾಟಕದ ಪ್ರಾಚೀನ ಸಂಸ್ಕೃತಿ ಹಾಗೇನೆ ಸಮೃದ್ಧವಾದಂತಹ ಸಾಹಿತ್ಯ ಕ್ಷೇತ್ರ. ಹೌದು, ಈ ಒಂದು ಕನ್ನಡದ ಸಾಹಿತ್ಯ ಕ್ಷೇತ್ರ ವಿಶ್ವಾದ್ಯಂತ ಒಂದು ಮಾನ್ಯತೆಯನ್ನು ಪಡೆದಿರುವಂಥದ್ದು. ಆದರೆ ಇದರ ನಡುವೆ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು, ಕರ್ನಾಟಕದಲ್ಲೇ ಕನ್ನಡಕ್ಕೆ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ಈ ಒಂದು ಕರ್ನಾಟಕದಲ್ಲಿ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವ ನಡುವೆ ವಿದೇಶಗಳಲ್ಲಿ ಒಂದು ಕನ್ನಡದ ಕಂಪನ್ನು ಪಸರಿಸುವಂತಹ ಕೆಲಸಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇರುವಂಥದ್ದು. ಏನು ಹೊರ ದೇಶಗಳಲ್ಲಿ ನೆಲೆಸಿರುವಂತಹ ಕನ್ನಡಿಗರು ತಮ್ಮ ಒಂದು ಮಾತೃಭಾಷೆಯ ಮೇಲಿರುವಂತಹ ಒಂದು ಅಭಿಮಾನವನ್ನ ಆಯಾ ದೇಶಗಳಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಆ ಮೂಲಕ ಅಲ್ಲಿ ಒಂದು ಕನ್ನಡ ಪರವಾದ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ಬೇಷ್ ಅಂತ ಅನಿಸಿಕೊಳ್ತಾ ಇದ್ದಾರೆ. ಎಸ್, ನಾವೀಗ ಯಾಕೆ ಇಷ್ಟು ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವಿವತ್ತು ಮಾತನಾಡೋಕ್ಕೆ ಹೊರಟಿರೋದು ಕೂಡ ಅದೇ ಒಂದು ವಿಚಾರದ ಬಗ್ಗೆ. ಮಲೇಷ್ಯಾದಲ್ಲಿ ಕರ್ನಾಟಕದ, ಅದರಲ್ಲೂ ಕರಾವಳಿಯ ಒಂದು ಕಂಪನ್ನು ಪಸರಿಸುವಂತಹ ಕೆಲಸ ಆಗಿರುವಂಥದ್ದು. ಮಂಗಳೂರಿನ ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಮಲೇಷ್ಯಾದಲ್ಲಿ ಒಂದು ಕನ್ನಡ ಕವಿಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆದಿರುವಂಥದ್ದು. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಒಂದು ಲೇಖಕ ಹಾಗೇನೆ ಈ ಒಂದು ಕಥಾಬಿಂದು ಸಾಹಿತ್ಯ ವೇದಿಕೆಯ ಸಂಘಟಕರಾಗಿರುವಂತಹ PV ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಲ್ಲಿ ಒಂದು ನಡೆದಂತಹ ಕಾರ್ಯಕ್ರಮದ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ. ನಾವು ಈಗ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ಸಾಧಾರಣ ಒಂದು 2-3 ತಿಂಗಳಿಂದನೂ ನನಗೆ ಅಲ್ಲಿಂದ ನಡೆಸ್ಕೊಡಿ. ನವರಾತ್ರಿ ಟೈಮಿಗೆ, ನವರಾತ್ರಿಯಲ್ಲಿ ಚೆನ್ನಾಗಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾರೆ. ಒಂದು ನವರಾತ್ರಿ ಟೈಮಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಡಿ ಅಂತೇಳಿ ನಮ್ಮಲ್ಲಿ ಕೇಳ್ತಾ ಇದ್ರು. ಹಾಗೆ ನಾವು ನವರಾತ್ರಿಯ ಕೊನೆ ದಿನ ಈ ಕಾರ್ಯಕ್ರಮನ ಒಂದು ಯೋಜನೆ ಹಾಕಿದ್ದು. ನಾವು ಫಸ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಅಂತ ಫಸ್ಟ್ ಯೋಜನೆ ಹಾಕಿದ್ದು. ಜೊತೆಗೆ ಇದೊಂದು ಕವಿಗೋಷ್ಠಿನೂ ಇರಲಿ, ನಮ್ಮ ಕನ್ನಡದ ಕಂಪು ಅಲ್ಲಿ ಒಂದು ಪ್ರಸರಿಸಿರಲಿ ಅನ್ನೋ ಯೋಜನೆಯಿಂದ ಒಂದು ಕವಿಗೋಷ್ಠಿನೂ ಅದು ಯೋಜನೆ ಹಾಕ್ಕೊಂಡು ನಾವು ಅಲ್ಲಿ ನಮಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಬಂತು. ಅದರಿಂದ ನಮಗೆ ನೆಕ್ಸ್ಟ್ ಸಿಂಗಾಪುರಲ್ಲೂ ಒಂದು ಮಾಡಿಕೊಡಿ ಅಂತೇಳಿ ಒಬ್ಬರು ಬೇಡಿಕೆ ಬಂತು. ಸರ್, ಯಾವುದೇ ಒಂದು ಸಂಘಟನೆ ಅಥವಾ ಸಂಸ್ಥೆ ಒಂದು ಅಸ್ತಿತ್ವಕ್ಕೆ ಬರಬೇಕಿದ್ರೆ ಅದರ ಹಿಂದೆ ಒಂದು ಅದರದ್ದೇ ಆದಂಥ ಒಂದು ತತ್ವ ಸಿದ್ಧಾಂತಗಳು ಅಥವಾ ಒಂದು ಪರಿಕಲ್ಪನೆ ಅನ್ನುವಂಥದ್ದು ಇರ್ತದೆ. ಈಗ ತಮ್ಮ ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯಕ್ಕೆ ತನ್ನ ಕೊಡುಗೆಯನ್ನು ಕೊಡ್ತಾ ಬಂದಿರುವಂಥದ್ದು. ಇದರ ಒಂದು ಯಾವ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆ ಆರಂಭವಾಯಿತು ಅನ್ನುವಂಥದ್ದು? ಪ್ರಥಮ ಬಾರಿಗೆ ನಾವು ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಂತ ಮಾಡಿದಾಗ ಕನ್ನಡದಲ್ಲಿ ನಾನು ಸಾಕಷ್ಟು ಕಾದಂಬರಿಗಳು ಬರೆದೀನಿ. ಸಾಧಾರಣ ಒಂದು 50 ಕಾದಂಬರಿಗಳು ಬರೆದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕಾದಂಬರಿ ಆಧಾರಿತ ಪಿಕ್ಚರ್ಗಳು ತುಂಬ ಕಡಿಮೆ ಆಗಿತ್ತು. ಹಾಗೆ ನಾವೊಂದು ಕಥಾಬಿಂದು ಅಂತೇಳಿ ಒಂದು ಸಂಸ್ಥೆ ಹುಟ್ಟಾಕಿ ಪ್ರೊಡ್ಯೂಸರ್ಗೆ ನಾವು ಒಂದು ಕಾದಂಬರಿಗಳನ್ನ ಕೊಡುವಂಥ ಒಂದು ಯೋಜನೆ ಇತ್ತು. ಆ ಕಲ್ಪನೆಯಿಂದ ಇದು ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಫಸ್ಟ್ ಇದು ಉದ್ಘಾಟನೆ ಆಗಿದ್ದು. ಅಲ್ಲಿಂದ ನಂತರ ಮತ್ತೆ ನಮಗೆ ಆ ಥರ ಒಂದು ಬೇಡಿಕೆಗಳು ಯಾವುದು ಬರಲಿಲ್ಲ. ಯಾವುದೋ ಫಿಲಮ್ನಿಂದ ಯಾವುದು ನಮಗೆ ಅಷ್ಟಾಗಿ ಇದು ಬರ್ದಿದ್ದಾಗ ಈ ಸಂಸ್ಥೆನ ಏನಾದ್ರು ಒಂದು ಬೆಳೆಸಬೇಕು ಅಂತ ಯೋಜನೆ ಬಂದಾಗ ನಾನು ಈ ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೆ. ಆವಾಗ ನಾವು ಪ್ರತಿ ವರ್ಷ ಚೈತನ್ಯ ಶ್ರೀ ಪ್ರಶಸ್ತಿ ನಾನು ಉಡುಪಿ ರಾಜ್ಯಾಂಗಣ ಪೇಜಾವರ ಸ್ವಾಮಿಗಳ ಕೈಯಿಂದನೂ ಪ್ರಶಸ್ತಿ ಕಾರ್ಯಕ್ರಮ ಮಾಡಿಸ್ದೆ. ಮತ್ತು ಮಂಗಳೂರು ಪುರಭವನದಲ್ಲಿ ಮಾಡಿಸ್ದೆ, ಬೆಂಗಳೂರಿನಲ್ಲಿ ಮಾಡಿಸ್ದೆ. ಇದೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇದನ್ನು. ಓಕೆ, ಇನ್ನು ಪ್ರದೀಪ್ ಕುಮಾರ್ ಅವರೇ, ಈಗ ಒಂದು ನಮ್ಮ ಒಂದು ತಾಯ್ನೆಲದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದಿಕ್ಕೂ ಅಥವಾ ಒಂದು ಕಾರ್ಯಕ್ರಮ ನಡೆಸಿಕೊಡೋದಿಕ್ಕೂ ಅಥವಾ ಒಂದು ಹೊರನೆಲದಲ್ಲಿ ಅಂದರೆ ವಿದೇಶದಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿರುವಂಥದ್ದು, ಅಂದರೆ ಒಂದು ಅನುಭವಗಳು ವಿಭಿನ್ನ ಆಗಿರ್ತದೆ ಅನ್ನುವಂಥದ್ದು. ಈ ರೀತಿ ಒಂದು ಏನು ವ್ಯತ್ಯಾಸಗಳನ್ನು ತಾವು ಗಮನಿಸಿದ್ರಿ ಅನ್ನುವಂಥದ್ದು? ತುಂಬ ವ್ಯತ್ಯಾಸ ಇದೆ. ಇಲ್ಲಿಗೂ ನಾವು ಫಸ್ಟು ಇಲ್ಲಿ ಆದರೆ ನಾವು ಏನಾದ್ರು ಒಂದು ಅರೇಂಜ್ಮೆಂಟ್ ಮಾಡಲಿಕ್ಕೆ ನಮಗೆ ತುಂಬ ದಿನ ಟೈಮ್ ಇರ್ತದೆ. ಯಾವುದಾದ್ರು ಒಂದು ಇದೇ ಥರ ಮಾಡಬೇಕು ಅಂತೆಲ್ಲ ನಮ್ಮಲ್ಲಿ ಪರಿಕಲ್ಪನೆ ಇರ್ತದೆ. ಇಲ್ಲಿ ನಮ್ಮ ಹತ್ತಿರದಲ್ಲಿ ನಮಗೆ ಇಲ್ಲಿ ಸಾಕಷ್ಟು ಜನದ ಪರಿಚಯನೂ ಇರ್ತದೆ. ಒಂದು ವೇಳೆ ನಾವೇ ಆ ಪ್ಲೇಸ್ಗೆ ಹೋಗಿ ಆ ವ್ಯವಸ್ಥೆನ ನಾವು ಮಾಡಿ ಬರ್ಬೋದು. ಇದು ಹೊರದೇಶದಲ್ಲಿ ಆದಾಗ ನಮಗೆ ತುಂಬ ಕಷ್ಟ ಆಗ್ತದೆ. ಅಲ್ಲಿ ಏನು ವ್ಯವಸ್ಥೆ ಇದೆಯೋ, ಅಲ್ಲಿ ಯಾವ ಥರ ಇಲ್ವೋ ಅಂತ ನಮ್ಮಲ್ಲಿ ಒಂದು ತೊಳಲಾಟ ಇರ್ತದೆ. ನಮಗೆ ಬೇಕಾದಂಥ ವ್ಯವಸ್ಥೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ ನಮಗೂ ಒಂದು ಇದಿರ್ತದೆ. ಆದರೆ ಇಲ್ಲಿ ಒಂದು ಸ್ಟೇಜ್ನಲ್ಲಿ ಅಲ್ಲಿ ಕಾರ್ಯಕ್ರಮ ಹೇಗೆ ಅಂದರೆ, ಅಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಆಚೆ ಸ್ವಲ್ಪ ಜನ ಇರ್ತಾರೆ, ಈಚೆ ಸ್ವಲ್ಪ ಜನ ಇರ್ತಾರೆ. ಮಧ್ಯದಲ್ಲಿ ನಮ್ಮ ರಾಜರ ಕಾಲದಲ್ಲಿ ಒಂದು ಇದಿತ್ತಲ್ಲ, ಆ ಟೈಪಲ್ಲಿ ನಾವು ಅಲ್ಲಿ ಕಾರ್ಯಕ್ರಮನ ನಾವು ಅರೇಂಜ್ ಮಾಡೋದು. ಅದೊಂಥರ ಚೆನ್ನಾಗಿರ್ತದೆ ವೇದಿಕೆ. ಒಂದು ಥರ ಒಂದು ಹೊಸ ಅನುಭವ ನಮಗೆ. ಅಲ್ಲಿ ಹೋದ್ಮೇಲೆ ಈ ಅನುಭವಗಳು ನಮ್ಗೆ ಗೊತ್ತಾಯ್ತು. ತಾವು ಸಾಹಿತ್ಯ ಜೊತೆಗೆ ಕಾದಂಬರಿ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಒಂದು ಕೆಲಸವನ್ನು ಮಾಡಿದವರು. ತಮ್ಮ ಒಂದು ಕಾದಂಬರಿಯ ಬಗ್ಗೆ ಹೇಳೋದಿದ್ರೆ? ನಂದು ಸಾಧಾರಣ ನನ್ನ ಕಾದಂಬರಿ ಮಂಗಳ, ಸುಧಾ, ತರಂಗ ಎಲ್ಲ ರಾಜ್ಯದ ಎಲ್ಲ
ಹೆಸರಾಂತ ಪತ್ರಿಕೆಗಳಲ್ಲೂ ನಂದು ಕಾದಂಬರಿಗಳು ಧಾರಾವಾಹಿಯಾಗಿ ಬಂದಿದೆ. ಸಾಧಾರಣ ಒಂದು 50 ಕಾದಂಬರಿಗಳು ಬರೆದಿದ್ದೀನಿ. ಈಗ ಒಂದು ಪಾದ್ರಿ ಅನ್ನೋ ಒಂದು ಕಾದಂಬರಿನ ಬರಿತಾ ಇದ್ದೆ, ಕೋಲಕ್ಕೆ ಸಂಬಂಧಪಟ್ಟ ಅಂತ ಕಾದಂಬರಿ. ಪ್ರಥಮ ಬಾರಿಗೆ ನಾನು ಬರೆದಿದ್ದು ಮೃದುಲಾ ಡೈರಿ ಅಂತೇಳಿ, ಅದು ಮಂಗಳಗೆ ಕೊಟ್ಟೆ. ಅದು ತುಂಬ ಪ್ರಚಾರ ಆಯಿತು. ಅದ್ರ ನಂತರ ಮರಣ ಶಾಸನ ಕಾದಂಬರಿ, ಅದು ಚಲನಚಿತ್ರಗೂ ಆಯ್ಕೆಯಾಗಿತ್ತು. ಕಾದಂಬರಿ ಚಲನಚಿತ್ರಕ್ಕೆ ಆಯ್ಕೆಯಾಗಿತ್ತು. ಏನೋ ಒಂದು ಕೆಲವೊಂದು ಕಾರಣದಿಂದ ಅದು ಆಗಲೇ ಇಲ್ಲ, ಅದು ಕನಸಲ್ಲೇ ಉಳಿತು. ಇನ್ನು ಮುಂದೆ ಆಗ್ಬೋದು ಅನ್ನೋ ಒಂದು ಇದೆ ಯೋಜನೆ, ನೋಡಬೇಕು. ಒಂದು ಸಂಸ್ಥೆಗಳಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಸಂಘಟಿಸೋದು ಅಂದರೆ ಅದು ಸಾಮಾನ್ಯ ಸುಲಭದ ಮಾತು ಆಗಿರೋದಿಲ್ಲ. ತಾವು ಒಂದು ಸಂಘಟಕನಾಗಿ ತಮ್ಮ ಒಂದು ಅನುಭವಗಳನ್ನು ಹಂಚಿಕೊಳ್ಳೋದಿದ್ರೆ ಒಂದು ಸಂಘಟಕನ ಪಾಡುಗಳನ್ನು ತಾವು ಯಾವ ರೀತಿ ವಿವರಿಸೋಕ್ಕೆ ಬಯಸ್ತೀರಿ ಸರ್? ಸಂಘಟಕನದವ್ರಿಗೆ ತುಂಬ ಕಷ್ಟ ಇದೆ, ತುಂಬ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ. ಅದು ತುಂಬ ಅಷ್ಟು ಯಾಕಂದರೆ ಒಂದು ಹಣಕಾಸಿಂದ ಆಗ್ಬೋದು, ಮತ್ತು ಗೆಸ್ಟ್ಗಳನ್ನ, ಯಾಕೆಂದರೆ ನನ್ನ ಒಂದು ಕಾರ್ಯಕ್ರಮಕ್ಕೆ ನನಗೆ ಕೆಲವರು ಹೇಳ್ತಾರೆ ನನಗೆ ನಾನು ಒನ್ ಮ್ಯಾನ್ ಶೋ ಅಂತ ಹೇಳ್ತಾರೆ. ಆದರೆ ನನಗೆ ಅಂದರೆ ಈಗ ಸಾಹಿತ್ಯ ಕಾರ್ಯಕ್ರಮಕ್ಕಾಗಲಿ ಇದಕ್ಕಾಗಲಿ ಯಾರು ಒಬ್ಬನೇ ಭಾಳ ಕಷ್ಟ, ತುಂಬ ಒಂದು ಇದಾಗಿದೆ. ನನ್ನ ಒಂದು ಕಾರ್ಯಕ್ರಮಕ್ಕೆ ನಿಜವರು ಹೇಳಬೇಕು ಅಂದರೆ ನಮಗೆ ಹಿರಿಯರು, ಒಂದು ಪೂಜ್ಯರು ಆದಂಥ ನಮ್ಮ ಹರಿಕೃಷ್ಣಪ್ಪನವರು ಅವರ ಒಂದು ಸಹಕಾರದಿಂದ ನನ್ನ ಇಷ್ಟು ವರ್ಷದ್ದು ನನ್ನ ಕಾರ್ಯಕ್ರಮ ಸಾಧಾರಣ ಒಂದು 50ರಿಂದ ಒಂದು 50-60 ಕಾರ್ಯಕ್ರಮ, 10 ವರ್ಷದ 11 ವರ್ಷದ ಒಂದು 50 ಕಾರ್ಯಕ್ರಮ ಮಾಡಿರ್ಬೋದು. ಅದು ಎಲ್ಲದಕ್ಕೂ ನಮ್ಮ ಒಂದು ಅವರ ಬೆಂಬಲ, ಅವರ ಒಂದು ಪ್ರೋತ್ಸಾಹ ಇಲ್ಲ ಅಂದರೆ ನಮ್ಮ ಇಷ್ಟು ಕಾರ್ಯಕ್ರಮ ನಡೆಸ್ತಿಲ್ಲ ಅಂತ ಹೇಳ್ಬೋದು. ಆದರೆ ಇವತ್ತಿಗೂ ಇನ್ನೂ ಈಗ ತೊಂದರೆ ಇಲ್ಲ. ನಮಗೆ ಬೇರೆ ಬೇರೆ ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಇವರೆಲ್ಲ ನನಗೆ ಸ್ಪಾನ್ಸರ್ ಕೊಟ್ಟಿದ್ದಾರೆ, ಮುಂದೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಸ್ಪಾನ್ಸರ್ ಕೊಡ್ತಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯವರು ಸಾಧಾರಣ ಕಳೆದ ಒಂದು 12 ವರ್ಷದಿಂದ ನಿರಂತರವಾಗಿ ನನ್ನ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಹೋಗ್ತಾ ಇದೆ, ನಡ್ಕೊಂಡ್ ಬರ್ತಾ ಇದೆ. ದೇವರ ಆಶೀರ್ವಾದ ಮತ್ತೆ ಸಾಹಿತ್ಯ ನಮ್ಮ ಸಾಹಿತ್ಯ ಸ್ನೇಹಿತರದು ಅದರಿಂದ ನಡೀತಾ ಇದೆ. ಇಂತಹ ಒಂದು ಕಾರ್ಯಕ್ರಮಗಳಿಂದ ಮುಂದೆ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಗಬಹುದು ಅಂದ್ರೆ ಯಾವ ರೀತಿ ಅವಕಾಶಗಳು ದೊರೆಯಬಹುದು ಅನ್ನುವಂಥದ್ದು. ನನಗೆ ಇನ್ನೂ ವಿದೇಶದಲ್ಲಿ ಇದೇ ಥರ ಕಾರ್ಯಕ್ರಮಗಳು ಇನ್ನೂ ವರ್ಷಕ್ಕೆ ಆದಷ್ಟು 1 ಅಥವಾ 2 ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಸೆಗಳಿದೆ. ಈಗಾಗಲೇ ಇವರು ಸಿಂಗಾಪುರದಲ್ಲಿ ಒಂದಿದೆ, ಇನ್ನೊಂದು ಕೆನಡಾದಲ್ಲಿ ಒಂದು ಮಾಡುವ ಯೋಜನೆ ಇದೆ. ಮುಂದಿನ ದಿನಗಳಲ್ಲಿ ಇದು ನೆರವೇರಬಹುದು ಅನ್ನೋ ಒಂದು ಯೋಜನೆಗಳಿದೆ. ನೋಡಬೇಕು, ಅದಕ್ಕೆ ತಕ್ಕಾಗಿ ನಮಗೆ ಅದೃಷ್ಟಗಳು ಕೂಡಿ ಬರಬೇಕು. ಎಲ್ಲದೂ ಅದು ಆಗಿ ಬಂದರೆ ಆಗುತ್ತೆ ಅಂತ ಒಂದು ನಮ್ಮ ಸಂಕಲ್ಪ ಇದೆ. ಅಂದರೆ ಈಗ ಎಲ್ಲ ಒಂದು ಕಡೆ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಕರ್ನಾಟಕದಲ್ಲೇ ಕನ್ನಡಿಗರಲ್ಲೇ ಒಂದು ಕನ್ನಡದ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಅಥವಾ ಹೊರನಾಡಿನಲ್ಲಿ ಇರುವಂತಹ ಕನ್ನಡಿಗರು ನಮ್ಮ ಇಲ್ಲಿನ ಕಲಾವಿದರನ್ನ ಆದ್ರೆ ಒಂದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಈಗ ಹೊರಗಡೆ ನಾವು ಹೋಗಿ ನಾವು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತೀವಿ ಅಂದಾಗ ಅದಕ್ಕೆ ನಮಗೆ ಪ್ರೋತ್ಸಾಹ ತುಂಬಾ ಸಿಗ್ತದೆ. ಇಲ್ಲಿ ಅಂದ್ರೆ ಸಾಧಾರಣ ಎಲ್ಲ ಆಗ್ತಾ ಇರ್ತದೆ ಅಂತ ಏನೋ ಒಂದು ಇದು ಆ ತರನ ಏನೋ ಒಂದು ಗೊತ್ತಿಲ್ಲ. ಆದ್ರೆ ಇಲ್ಲಿಗಿಂತ ಹೊರಗಡೆಗೆ ಇನ್ನೂ ಒಂದು ಸ್ವಲ್ಪ ಒಂದು ಪ್ರೋತ್ಸಾಹಗಳು ಸಹಕಾರ ಇದೆ, ಅದೊಂದು ಖುಷಿ ಆಗ್ತದೆ ಆ ವಿಷಯದಲ್ಲಿ ನೋಡಕ್ ಹೋದ್ರೆ. ನಾನು ನಿಮ್ಮ ಹತ್ರ ಕೇಳಿದ್ರೆ ಒಂದು ಸಂಘಟಕನ ನೆಲೆಯಲ್ಲಿ ತಾವು ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ಅನ್ನುವ ಕಾರ್ಯಕ್ರಮ ಹೆಚ್ಚು ಕಾರ್ಯಕ್ರಮ ಮಾಡಿದ್ರೆ ನಾವು ಕನ್ನಡ ನಾವು ಇನ್ನೂ ಉಳಿಸಬಹುದು. ಕೆಲವು ಕಡೆ ಈಗ ಬೆಂಗಳೂರು ಕಡೆ ಎಲ್ಲ ಕನ್ನಡ ಹೋಗಿ ಎನ್ನಡ ಆಗಿದೆ, ಕನ್ನಡ ಬೇರೆ ಇದೇ ಆಗಿದೆ. ಹಾಗೆ ಅದು ಕನ್ನಡ ಉಳಿಸ್ಬೇಕು ಅಂದ್ರೆ ಈ ತರದೊಂದು ಒಂದೊಂದು ಪ್ರಯತ್ನ ಮಾಡಿದ್ರೆ ನಮ್ಮ ಕನ್ನಡ ನಮಗೆ ಉಳಿತದೆ. ಅದೊಂದು ಇದೆ, ಈ ಮೂಲಕ ನಾವು ಕನ್ನಡತನವನ್ನು ಉಳಿಸ್ಕೋಬಹುದು, ಹೊರಗೆ ಕೂಡ ನಮ್ಮ ತನವನ್ನು ಉಳಿಸ್ಕೋಬಹುದು ಅಂತ. ಧನ್ಯವಾದಗಳು ಪ್ರದೀಪ್ ಕುಮಾರ್ ಅವರೇ.